ಹುಬ್ಬಳ್ಳಿಯ ಸನಾ ಕಾಲೇಜಿನಲ್ಲಿ ವಿದ್ಯಾರ್ಥಿ ಸಾವನ್ನಪ್ಪಿದ್ದಾರೆ. ಫಸ್ಟ್ ಪಿಯುಸಿ ವಿದ್ಯಾರ್ಥಿ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಕೊಪ್ಪಳ ಜಿಲ್ಲೆ ಕವಲೂರಿನ ಅಯಾನ್ ಸುಂಕದ ಮೃತ ವಿದ್ಯಾರ್ಥಿ. ಸನಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ನಲ್ಲಿ ಸೈನ್ಸ್ ಓದುತ್ತಾ ಇದ್ದಂತಹ ಅಯಾನ್ ರಾತ್ರಿ 3ನೇ ಮಹಡಿಯ ಕೆಳಗೆ ಪತ್ತೆಯಾಗಿರುವಂತಹ ಅಯಾನ್ರ ಶವ. ವಿದ್ಯಾರ್ಥಿ ಅಯಾನ್ ಅನುಮಾನಾಸ್ಪದ ರೀತಿಯಾಗಿ ಸಾವನ್ನಪ್ಪಿದ್ದಾರೆ. ಕೊಲೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ. ಕಾಲೇಜಿನ ಭದ್ರತೆ ಕುರಿತು ಪೋಷಕರಿಗೆ ಆತಂಕಗಳು ಕೂಡ ಹೆಚ್ಚಾಗ್ತಾ ಇದೆ. ಅಯಾನ್ ಮೃತದೇಹ ಕಿಮ್ಸ್ ಶವಾಗಾರಕ್ಕೆ ರವಾನೆ ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಏನಾಗಿದೆ, ಸಾವನ್ನಪ್ಪೋದಕ್ಕೆ ಕಾರಣ ಏನು ಅನ್ನೋದು ಅಸಲಿ ಸತ್ಯ ಹೊರಬರಲಿಕ್ಕಿದೆ. ಹುಬ್ಬಳ್ಳಿಯ ನವನಗರದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹೇಗೆ ಸಾಧ್ಯ ಇದು ವಿದ್ಯಾರ್ಥಿ ಸಾವನ್ನಪ್ಪೋಕೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ. ಕೊಪ್ಪಳ ಜಿಲ್ಲೆ ಕವಲೂರಿನ ಹುಬ್ಬಳ್ಳಿಯ ಸನಾ ಕಾಲೇಜಿನಲ್ಲಿ ನಡೆದಿರುವಂತಹ ಈ ಒಂದು ವಿದ್ಯಾರ್ಥಿಯ ಸಾವು. ವಿದ್ಯಾರ್ಥಿ ಅಯಾನ್ ಅವರು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಸಿಸಿಟಿವಿ ಫುಟೇಜ್ಗಳು ಇಲ್ವಾ ಅಲ್ಲಿ? ಹಾಗಿದ್ರೆ ಯಾರಾದರೂ ಓಡಾಡ್ತಾ ಇದ್ರೆ ಗೊತ್ತಾಗತ್ತೆ. ಸಿಸಿಟಿವಿ ಅಳವಡಿಕೆ ಮಾಡಿದರೆ ಹೇಗೆ ಸಾವನ್ನಪ್ಪಿದ್ರು ಅನ್ನೋದು ಗೊತ್ತಾಗತ್ತೆ. ಯಾರಾದರೂ ಕೊಲೆ ಮಾಡಿದಾರಾ? ಕೊಲೆ ಮಾಡೋದಾದರೆ ಆಗಿದ್ರೆ ಏನು ಕಾರಣ? ಹೊರಗಡೆಯಿಂದ ಯಾರಾದರೂ ಬಂದಿದ್ರಾ? ಹೀಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಅದು ಸಡನ್ಲಿ ನನಗೆ ರಾತ್ರಿ ಫೋನ್ ಬಂತ್ರಿ. ಅವ್ರ ಕಾಲೇಜ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಅಶ್ರಫ್ ಅಲಿ ಅಂಥೇಳಿ ಅವರು. ನಾನು ಜಿದ್ದಾ ಸೌದಿ ಅರಬ್ನಲ್ಲಿ ಇದ್ದೀನಿ. ನಮ್ಮ ಕಾಲೇಜಿನಲ್ಲಿ ಹಾಸ್ಟೆಲ್ನಾಗ ಮ್ಯಾಗಿನ ಫಸ್ಟ್ ಇಯರ್ ಹುಡುಗ ಅಯಾನ್ ಸುಂಕದ್ ಅಂಥೇಳಿ ಮ್ಯಾಗಿಂದ ಬಿದ್ದು ಸ್ಪಾಟ್ನಲ್ಲಿ ಡೆತ್ ಆಗಿದೆ, ಸ್ವಲ್ಪ ನೋಡಂಥೇಳಿ ಮ್ಯಾಗ ನಾ ಇಲ್ಲಿ ಬಂದು ಅವ್ರ ತಾಯಿ ನಂಬರ್ ತೊಗೊಂಡೆ. ಅವ್ರ ತಾಯಿ ಹಳೆ ಹುಬ್ಳಿಗೆ ಇರ್ತಾರೆ, ಬಾಂತಿಕಟ್ಟೆ ಒಳಗೆ. ಅವ್ರ ತಾಯಿಗೆ ಇಲ್ಲಿ ಕಾರ್ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಂದು ನೋಡಿದ್ರೆ ಅವನು ಸ್ಪಾಟ್ನಲ್ಲಿ ಡೆತ್ ಆಗಿದ್ದವನು. ಸ್ವಲ್ಪ ಜೀವ ಇತ್ತಂತ. ಕೆಲವು ತಲೆ ಹೊಡೆತ ಬಿದ್ದು, ಕೆಲವು ತಲೆಯಿಂದ ಆರ್ಗನ್ಸ್ ಅಲ್ಲಿ ಬಿದ್ದ. ಒಂದು ಲಿಫ್ಟ್ ವರ್ಕ್ ನಡೆಯಾಕತ್ತಿತ್ತಂತಲ್ಲಿ ಮ್ಯಾಗ್ 4th ಫ್ಲೋರ್ನಲ್ಲಿ. ಅಲ್ಲಿ ಹೋಗ್ಯಾನ, ಮೊಬೈಲ್ ತೊಗೊಂಡು ಹೋಗ್ಯಾನ. ಏನು ಹೋಗ್ಯಾನಂತ ಗೊತ್ತಿಲ್ಲ. ಊಟ ಮಾಡಿ ಸಡನ್ಲಿ ಅಲ್ಲಿಂದ ಬಿದ್ದ ಸ್ಪಾಟ್ನಲ್ಲಿ ತಲೆಗೆ ಹೊಡ್ತಾ ಬಿದ್ದು ಡೈರೆಕ್ಟ್ ಅಲ್ಲಿ. ಆಮ್ಯಾಗ ಆಜು ಬಾಜು ಮಂದಿ ನೋಡಿ ಮತ್ತು ಹಾಸ್ಟೆಲ್ನಾಗ ಇದ್ದವ್ರು ಹುಡುಗ ನೋಡಿ ಇಲ್ಲಿ ಕಿಮ್ಸ್ ತೊಗೊಂಡು ಬಂದಾರ. ಇಲ್ಲಿ ಇಲ್ಲ ಅವ್ನು ಡೆತ್ ಆಗಿದೆ ಅಂತ ಹೇಳ್ಯಾರ.